ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ ಇವತ್ತು ಶಿವಮೊಗ್ಗದ ಜೈಲಿನಲ್ಲಿ ಚಿನ್ನಯನ್ನ ವಿಚಾರಣೆ. ಶಿವಮೊಗ್ಗ ತಲುಪಿದ ಎಸ್ಐಟಿ ಎಸ್ಪಿ ಸೈಮನ್ ತಂಡ. ಆರೋಪಿ ಚಿನ್ನಯನ್ನ ವಿಚಾರಣೆಯನ್ನ ನಡೆಸಲಿದ್ದಾರೆ ಎಸ್ಐಟಿ. ಇವತ್ತು ಮತ್ತು ನಾಳೆ 2 ದಿನ ಅವಕಾಶವನ್ನ ನೀಡಲಾಗಿದೆ. ಈ 2 ದಿನ ವಿಚಾರಣೆ ಮಾಡಿ ಅಂತ ಕೋರ್ಟ್ ಪರ್ಮಿಷನ್ ಅನ್ನ ನೀಡಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಚಿನ್ನಯ್ಯ ಶಿವಮೊಗ್ಗ ಜೈಲಿನಲ್ಲಿದ್ದಾನೆ. ಅಲ್ಲಿಗೆ ಎಸ್ಐಟಿ ಟೀಮ್ ತೆರಳಿರುವಂಥದ್ದು. ಚಿನ್ನಯ್ಯ ಹೇಳಿದ ರಹಸ್ಯವನ್ನ ಕೆದಕೋದಕ್ಕೆ ಅಧಿಕಾರಿಗಳು ಇದೀಗ ಮುಂದಾಗಿದ್ದಾರೆ. 2 ದಿನ ಟೈಮ್ ಇದೆ, ಇವತ್ತು ಮತ್ತೆ ನಾಳೆ. ಈಗ ರಹಸ್ಯ ಕೆದಕಬೇಕು. 10 ಶವಗಳನ್ನ ಹೂತಿಟ್ಟ ಬಗ್ಗೆ ಹೇಳಿಕೆಯನ್ನ ನೀಡಿದ್ದ ಚಿನ್ನಯ್ಯ. ಆ 10 ಶವಗಳ ಯಾರದ್ದು, ಏನು, ಎತ್ತ, ಯಾಕೆ ಹೂತಾಕಿದ್ದು, ಯಾರು ಹೇಳಿದ್ರು, ಇದೆಲ್ಲವೂ ಕೂಡ ತನಿಖೆ ಆಗಬೇಕಾಗತ್ತೆ. ಆತನ ಬಾಯಿಂದ ಸತ್ಯವನ್ನ ಹೇಳಿಸ್ಬೇಕಾಗತ್ತೆ. ಎಸ್ಐಟಿ ಮುಂದೆ ಹೇಳದಂಥ ವಿಚಾರವನ್ನ ಕೋರ್ಟ್ನಲ್ಲಿ ಚಿನ್ನಯ್ಯ ಹೇಳಿ ಎಸ್ಐಟಿ ಅಧಿಕಾರಿಗೆ ಇದು ತಲೆನೋವು ಆಗಿರೋದು. ಹಾಗಾಗಿ 10 ಶವಗಳನ್ನು ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ತಯಾರಿಗೆ ಹೊತ್ತಲೇ ಬಿಗ್ ಟ್ವಿಸ್ಟ್ ಸಿಗುವಂತ ಆಗ್ಬಿಟ್ಟಿದೆ. ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತ ಇನ್ನೇನಿರಬೇಕಾದ್ರೆ ಎಸ್ಐಟಿ ಜೊತೆಗೇ ಇದ್ದಾಗ, ಎಸ್ಐಟಿ ತನಿಖೆ ಮಾಡಿದಾಗ, ಹಲವು ದಿನಗಳ ಕಾಲ ತನಿಖೆಗೆ ಒಳಪಟ್ಟಾಗ ಹೇಳದಂಥ ಚಿನ್ನಯ್ಯ ಕೋರ್ಟ್ನ ಮುಂದೆ ಹೋಗಿ 10 ಶವಗಳನ್ನು ನಾನು ಹೂತಾಕಿದ್ದೀನಿ ಒಂದೇ ಜಾಗದಲ್ಲಿ ಅಂತ ಹೇಳಿಬಿಟ್ಟಿರೋದು. ಕೋರ್ಟ್ ಕೂಡ ನೀವು ಇನ್ನೇನು ತನಿಖೆ ಮಾಡಿದ್ದೀರಾ ಅಂತ ಹೇಳಿಬಿಟ್ಟಿದೆ. ಸೊ ಎಸ್ಐಟಿಗೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂದರೆ ಆ 10 ಶವಗಳ ಬಗ್ಗೆ ಗೊತ್ತಾಗಬೇಕು. ಆ 10 ಶವಗಳ ಬಗ್ಗೆ ಗೊತ್ತಾಗಬೇಕು ಅಂದರೆ ಚಿನ್ನಯ್ಯನ ವಿಚಾರಣೆಗೆ ಒಳಪಡಿಸ್ಬೇಕು. ಚಿನ್ನಯ್ಯನ ವಿಚಾರಣೆಗೆ ಒಳಪಡಿಸಿದ್ರೆ ಮಾತ್ರ ಅಲ್ಲ, ಆತ ಸತ್ಯನೇ ಹೇಳ್ತಿದ್ದಾನ ಅಂತ ಕನ್ಫರ್ಮ್ ಬೇರೆ ಆಗಬೇಕು. ಯಾಕಂದರೆ ಈ ಚಿನ್ನಯ್ಯನ ಸ್ಟೇಟ್ಮೆಂಟ್ಗಳು ಈ ಪ್ರಕರಣದ ದಿಕ್ಕನ್ನೇ ಬದಲಿಸಿದ್ದಿದೆ. ಈ ಪ್ರಕರಣದ ತನಿಖೆ ವಹಿಸ್ಕೊಳ್ಳೋದಕ್ಕೂ ಕಾರಣವೂ ಕೂಡ ಚಿನ್ನಯ್ಯನೇ. ಪ್ರಕರಣದ ದಿಕ್ಕು ಬದಲಾಗೋದಕ್ಕೆ ಕಾರಣವೂ ಕೂಡ ಚಿನ್ನಯ್ಯನೇ. ಈ ಕೊನೆಗೆ ಎಸ್ಐಟಿಗೆ ತಲೆನೋವು ತಂದಿರೋದು ಕೂಡ ಚಿನ್ನಯ್ಯನೇ. ಸೊ ಚಿನ್ನಯ್ಯ ಏನು ಹೇಳ್ತಾನೆ, ಏನು ಮಾಡ್ತಾನೆ, ಯಾವುದು ಕೂಡ ಗೊತ್ತಾಗ್ದೇ ಗೊಂದಲದ ಪರಿಸ್ಥಿತಿ ಅನ್ನೋದಿದೆ. ಈ ಪ್ರಕರಣದಲ್ಲಿ ಸಿಕ್ಕಾಪಟ್ಟೆ ಹೈಡ್ರಾಮಗಳಾಗಿದೆ, ಗೊಂದಲಗಳಿದೆ, ಅಸ್ಪಷ್ಟತೆ ಇದೆ ಅಂತಂದರೆ ಅದಕ್ಕೆ ಕಾರಣನೇ ಚಿನ್ನಯ್ಯ. ಗಂಟೆಗೊಂದು ಗಳಿಗೆಗೊಂದು ಸ್ಟೇಟ್ಮೆಂಟು. ಎಸ್ಐಟಿ ಅಧಿಕಾರಿಗಳ ಬಳಿ ಹೇಳದ್ದನ್ನು ಕೋರ್ಟ್ನಲ್ಲಿ ಹೇಳಿದ್ಯಾಕೆ? ಚಿನ್ನಯ್ಯಂಗೆ ಇದ್ದಕ್ಕಿದ್ದಂಗೆ ಜ್ಞಾನೋದಯ ಬಂದಿದ್ದಾದ್ರೂ ಯಾಕೆ? ಎಷ್ಟೋ ವರ್ಷದ ಘಟನೆ, ನನಗೆ ಪಾಪ ಪ್ರಜ್ಞೆ ಕಾಡಿ ಬಂದಿದೆ ಅಂತ ಹೇಳಿದಂಥ ಚಿನ್ನಯ್ಯ ಅದಾದಮೇಲೆ ಯೂಟರ್ನ್ ಹೊಡೆದಿದ್ದು ಎಲ್ರಿಗೂ ಗೊತ್ತಿದೆ. ಅದಾದಮೇಲೆ ಕೋರ್ಟ್ನಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಚಿನ್ನಯ್ಯ ಏನು ಮಾಡೋದಕ್ಕೆ ಹೊರಟಿದ್ದಾನೆ, ಚಿನ್ನಯ್ಯ ಏನು ಹೇಳೋಕೆ ಹೊರಟಿದ್ದಾನೆ, ಚಿನ್ನಯ್ಯ ಹೇಳ್ತಾ ಇರೋದು ಸತ್ಯನಾ ಸುಳ್ಳ, ಇದೆಲ್ಲವೂ ಕೂಡ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಈಗ ತನಿಖೆಯನ್ನು ನಡೆಸೋದಕ್ಕೆ ಎಸ್ಐಟಿ ಟೀಮ್ ಶಿವಮೊಗ್ಗ ತಲುಪಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ತನಿಖೆ ಅನ್ನೋದು ಅಥವಾ ಚಿನ್ನಯ್ಯ ಹೇಳುವಂಥ ವಿಚಾರ ಚಾರ್ಜ್ ಶೀಟ್ ಸಲ್ಲಿಕೆಯ ಹಂತದಲ್ಲಿ ಅಥವಾ ಈ ಪ್ರಕರಣದಲ್ಲಿ ಎಷ್ಟು ಮೇಜರ್ ಡೆವಲಪ್ಮೆಂಟ್ ಆಗುತ್ತೆ? ಟ್ವಿಸ್ಟು ಆಗ್ಬೋದು, ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ರೀತಿಯಾಗಿ ನಡೆಯುತ್ತೆ ತನಿಖೆ? ನೀತಿ ಹೌದು, ಇವತ್ತು ಒಂದು ಅರ್ಥದಲ್ಲಿ ಬಹಳ ಕ್ರಿಷಿಯಲ್ ತನಿಖೆ ಅಂತ ಹೇಳ್ಬೋದು. ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಡೇ 1 ಕೂಡ ಈತನ ಹೇಳಿಕೆಯೇ ಪ್ರಕರಣದ ದಾರಿಯನ್ನು ತಪ್ಪಿಸ್ತಾ ಇರೋದು. ಈತನ ಹೇಳಿಕೆಯಿಂದಲೇ SIT ಫಾರ್ಮ್ ಆಯಿತು. SIT ಫಾರ್ಮ್ ಆದ ಬಳಿಕ ನಾನು ಈ ಥರ ಮಾಡಲೇ ಇಲ್ಲ, ಇದನ್ನು ಯಾರೋ ಹೇಳಿದ್ರು, ಅದಕ್ಕೆ ನಾನು ಈ ಥರ ಹೇಳಿದೆ ಅನ್ನುವಂಥದ್ದನ್ನು ಆತ ಹೇಳಿದ್ದ. ಆ ಬಳಿಕ ಆತನನ್ನು ಕೋರ್ಟಿಗೆ ಹಾಜರುಪಡಿಸಲಾಗಿತ್ತು. ಮತ್ತೆ 183 ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಈಗ ಮತ್ತೆ ಯೂಟರ್ನ್ ಹೊಡೆದಿದ್ದಾನೆ. ಒಂದೇ ಜಾಗದಲ್ಲಿ ನಾನು 10 ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿದ್ದಾನೆ. ಇದಕ್ಕಿಂತ ಮುನ್ನ SIT ಅವರು ಆತನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲೂ ಕೂಡ ಹೇಳದ ವಿಚಾರವನ್ನು ಈತ ಏಕಾಏಕಿ ನಲ್ಲಿ ಹೇಳೋದಕ್ಕೆ ಕಾರಣ ಏನು? ಇದೇನು ಸಾಮಾನ್ಯ ವಿಚಾರಣ ಅಂದರೆ ಈತ ನಾರ್ಮಲ್ ಯಾವ ಥರ ಎಲ್ಲ ಹೆಣಗಳನ್ನು ಹೂತು ಹಾಕ್ತಾ ಇದ್ನೋ ಅದೇ ಮಾದರಿಯಲ್ಲಿ UDR ಆಗಿ ಪೋಸ್ಟ್ ಮಾರ್ಟಮ್ ಆಗಿ ಒಂದೇ ಜಾಗದಲ್ಲಿ ಏನಾದರೂ ಬೇರೆ ಬೇರೆ 10 ಶವಗಳನ್ನು ಬೇರೆ ಬೇರೆ ದಿನಾಂಕಗಳಲ್ಲಿ ಏನಾದರೂ ಹೂತು ಹಾಕಿದಾನ, ಅಥವಾ ಈತ ಏನಾದರೂ ಒಂದೇ ದಿನ ಈ ಥರ 10 ಶವಗಳನ್ನು ಹೂತು ಹಾಕಿದಾನ? ಆ ಜಾಗ ಯಾವುದು, ಆ ಇಸ್ವಿ ಯಾವುದು, ಅದಕ್ಕೆ ಕಾರಣ ಏನು, ಯಾವ ಸ್ಥಿತಿಯಲ್ಲಿ ಆ ಶವಗಳು ಇತ್ತು, ಅದಕ್ಕೆ ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೆದಿದೆಯಾ, ಇದೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಉಳಿದಿದೆ. ಇದಕ್ಕೆ ಕಾರಣ ಆತ ಕೊಟ್ಟಂತಹ ಹೇಳಿಕೆ. ಆ ಹೇಳಿಕೆ ಕೋರ್ಟ್ನಲ್ಲಿ ಆತ ಏನು ನೀಡಿದಾನೋ ಇನ್ ಕ್ಯಾಮರಾದಲ್ಲಿ ಜಡ್ಜ್ ಸಮ್ಮುಖ, ಅದು SIT ಅಧಿಕಾರಿಗಳನ್ನು ತಲುಪುವಂತಹ ಹೊತ್ತಿನಲ್ಲಿ SIT ಅಧಿಕಾರಿಗಳೇ ಒಂದು ಅರ್ಥದಲ್ಲಿ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಪ್ರಣವ್ ಮೋಹಂತಿ ಅವರು ಮೊನ್ನೆ ಬಂದು ಆದಷ್ಟು ಬೇಗ ವರದಿ ರೆಡಿ ಮಾಡಿ ಸರ್ಕಾರಕ್ಕೆ ಕೊಡೋದಕ್ಕಿದೆ, ಇನ್ನೊಂದು ಕಡೆಯಿಂದ ಚಾರ್ಜ್ ಶೀಟಿಗೆ ಬೇಕಾದಂಥ ತಯಾರಿಗಳನ್ನು ಮಾಡ್ಕೊಳ್ಳಿ. ಈ ಪ್ರಕರಣ ಒಂದೇ ಆಯಾಮ ಅಲ್ಲ, ಸಾಕಷ್ಟು ಆಯಾಮಗಳಲ್ಲಿದೆ. ಒಂದು ಕಡೆಯಿಂದ ಸುಜಾತಾ ಭಟ್ ಪ್ರಕರಣ ಇದೆ, ಇನ್ನೊಂದು ಕಡೆಯಿಂದ ಚಿನ್ನಯ್ಯ, ಆ ಬಳಿಕ ಬೇರೆ ಬೇರೆ ಆರೋಪಗಳು, ಅನುಮಾನಾಸ್ಪದ ಸಾವುಗಳೆಲ್ಲ ಇದೆ. ಹಾಗಾಗಿ ಚಿನ್ನಯ್ಯನಿಗೆ ಸಂಬಂಧಪಟ್ಟ ಹಾಗೆ ಒಂದು ತನಿಖೆಯನ್ನು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಚಾರ್ಜ್ ಶೀಟಿಗೆ ಬೇಕಾದ ತಯಾರಿಗಳನ್ನು ಮಾಡ್ಕೊಳ್ಳಿ ಅಂತ ಹೇಳುವ ಸಂದರ್ಭದಲ್ಲಿ ಈಗ
ಮತ್ತೆ ಅವರಿಗೆ ಒಂದು ವಿಘ್ನ ಎದುರಾಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ SIT ಯ ತನಿಖೆ ಇನ್ನಷ್ಟು ಸುದೀರ್ಘವಾಗುತ್ತಾ ಅಥವಾ ಇಲ್ಲಿಗೆ ಇವತ್ತಿಗೆ ಕ್ಲೋಸ್ ಅಪ್ ಆಗುತ್ತಾ ಗೊತ್ತಿಲ್ಲ. ಯಾಕಂದ್ರೆ SP ಸೈಮನ್ ನೇತೃತ್ವದ ತಂಡ ಈಗಾಗಲೇ ಆತನನ್ನ ವಿಚಾರಣೆ ಮಾಡೋದಕ್ಕಂತ ಶಿವಮೊಗ್ಗ ಜೈಲಿಗೆ ಹೋಗಿದ್ದಾರೆ. ಈ 10 ಶವ ಹೂತಂತ ರಹಸ್ಯ ಏನು, ಇದು ನಿಜ ಆಗಿದ್ರೆ ನಾವು ವಿಚಾರಣೆ ಮಾಡುವಂತ ವೇಳೆಯಲ್ಲಿ ಯಾಕೆ ನೀನು ಹೇಳಲಿಲ್ಲ, ಮತ್ತೆ ನಿಂಗೆ ಜ್ಞಾನೋದಯ ಆಗಿದ್ದು ಯಾವಾಗ, ಹೀಗೆ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಅದನ್ನ ಪ್ರಶ್ನೆ ಮಾಡ್ಲಿಕ್ಕಿದ್ದಾರೆ. ಒಂದಲ್ಲ 2 ದಿನದ ಅನುಮತಿಯನ್ನು ಕೇಳಿದ್ದಾರೆ. ಅಂದ್ರೆ ಬಹಳ ದೊಡ್ಡ ಬೆಳವಣಿಗೆ ಇದರಲ್ಲಿ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಇನ್ ಕೇಸ್ ಆತ ಹೇಳ್ತಾ ಇರುವಂತದ್ದು ನಿಜ, ಅದಕ್ಕೆ ಏನಾದರೂ ಪೂರಕವಾದ ಸಾಕ್ಷ್ಯಗಳು ಮತ್ತು ದಾಖಲೆಗಳಲ್ಲಿರುವಂತಹ ವಿಚಾರ, ಆತ ಹೇಳಿರುವಂಥದ್ದು ಏನಾದರೂ ಟ್ಯಾಲಿ ಆದರೆ ಮತ್ತೆ ಈ ಪ್ರಕರಣದ ಒಂದು ದಿಕ್ಕು ಸ್ವರೂಪ ಬದಲಾಗುವಂಥ ಸಾಧ್ಯತೆ ಇದೆ. ಆ 10 ಶವ ಹೂತಂತ ರಹಸ್ಯ ಏನು, ಆ ಜಾಗ ಯಾವುದು, ಯಾರೆಲ್ಲ ಆ ಸಂದರ್ಭದಲ್ಲಿ ಇತ್ತರು, ಪೊಲೀಸರಿಗೆ ಗಮನಕ್ಕಿದ್ದು ಬಂದಿತ್ತಾ, ಎಲ್ಲ ವಿಚಾರವನ್ನ ಕೂಡ ಕೂಲಂಕುಷವಾಗಿ SIT ತನಿಖೆಯನ್ನ ಮಾಡಲಿಕ್ಕಿದೆ. ಹಾಗಾಗಿ ಇವತ್ತಿನ ಒಂದು ಬೆಳವಣಿಗೆ ಇದು ಬಹಳ ಮಹತ್ವದ ಬೆಳವಣಿಗೆ. ಹಾಗಾಗಿ ಇವತ್ತು SIT ವಿಚಾರಣೆಯಲ್ಲಿ ಏನು ಕಂಡುಕೊಳ್ಳುತ್ತೆ, ಚಿನ್ನಯ್ಯ ಏನು ಮಾಹಿತಿಗಳನ್ನು ಕೊಡ್ತಾನೆ, ಆತ ಕೊಟ್ಟಂತ ಮಾಹಿತಿಗೆ ಸಂಬಂಧಪಟ್ಟಂತ ದಾಖಲೆಗಳು ಏನಾದರೂ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ, ಬೆಳ್ತಂಗಡಿಯಲ್ಲಿ ಅಥವಾ ಪೊಲೀಸ್ ಇಲಾಖೆಯ ಫೈಲ್ಗಳಲ್ಲಿ ಏನಾದರೂ ಇದ್ರೆ ಮುಂದಕ್ಕೆ ಇದು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇಲ್ಲ ಈತ ಸುಖಾಸುಮ್ಮನಿತರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಇದೊಂದು ಸುಳ್ಳು ಆರೋಪ ಅನ್ನುವಂಥದ್ದು ಏನಾದರೂ ಮನಗಂಡ್ರೆ ಮತ್ತೆ SIT ಅವರ ಎಂದಿನಂತೆ ಅವರ ತನಿಖೆಯನ್ನು ಮುಂದುವರಿಸುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಆ ವಿಚಾರವನ್ನು ವರದಿ ಅಥವಾ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡೋ ಸಾಧ್ಯತೆಗಳು ಕೂಡ ಇದೆ. ಫೈನ್, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗೆ.